ಯತ್ನಾಳ್ ಬಳಿಕ ಮತ್ತಿಬ್ಬರು ಶಾಸಕರಿಗೆ ಈಗ ಬಿಜೆಪಿ ಗೇಟ್ ಪಾಸ್ ಕೊಟ್ಟಿದೆ. ಯಾರವರು? ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್. ಎಷ್ಟು ವರ್ಷಗಳ ಕಾಲ? 6 ವರ್ಷಗಳ ಕಾಲ. 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಬಿಜೆಪಿ ಹೈಕಮಾಂಡ್ ಆದೇಶವನ್ನ ಹೊರಡಿಸಿದೆ. ಏನ್ ಕಾರಣ? ಪಕ್ಷ ವಿರೋಧಿ ಚಟುವಟಿಕೆ. ಯಶವಂತಪುರ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್. ಈ ಹಿಂದೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋದ್ರ ನಂತರದಲ್ಲಿ ಇನ್ನುಳಿದಂತ ಕೆಲ ಶಾಸಕರಿಗಳಿಗೂ ಕೂಡ ಬಿಜೆಪಿಯ ಕೇಂದ್ರೀಯ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ಕೊಡಲಾಗಿತ್ತು. ಯಾರ್ಯಾರು? ಈ ಬಿ.ಪಿ. ಹರೀಶು, ಆಮೇಲೆ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇವರಿಗೆಲ್ಲ. ಹಾಗಾಗಿ ಇವ್ರುಗಳ ವಿರುದ್ಧನೂ ಬಹಳ ಶಿಸ್ತು ಕ್ರಮ ಆಗುತ್ತೆ, ಆಮೇಲೆ ರೇಣುಕಾಚಾರ್ಯ ಇವರಿಗೆಲ್ಲ ಅನ್ನುವಂಥ ಒಂದು ವಿಚಾರ ಇತ್ತು. ಅದರಲ್ಲೂ ಆ ಇಬ್ರು ಶಾಸಕರುಗಳಾದರೂ ಬಣ ಬಡಿದಾಟ. ಯಾರ್ದು? ಬಿ.ಪಿ. ಹರೀಶು, ರೇಣುಕಾಚಾರ್ಯ, ಯತ್ನಾಳು ಇವ್ರದ್ದೆಲ್ಲ. ಬಟ್ ಇವ್ರ ವಿರುದ್ಧ ಏನು ವಿಚಾರ ಆಗಿತ್ತು ಅಂದರೆ, ಇವ್ರು ಬಿಜೆಪಿಯಲ್ಲಿರೋದಕ್ಕಿಂತ ಕಾಂಗ್ರೆಸ್ಸಲ್ಲೇ ಜಾಸ್ತಿ ಓಡಾಡ್ಕೊಂಡಿದ್ರು. ಕಾಂಗ್ರೆಸ್ನ ಸಭೆಗಳಿಗೂ ಕೂಡ ಹೋಗುವಷ್ಟರ ಮಟ್ಟಿಗೆ ಇವ್ರದ್ದು ನಡವಳಿಕೆ ಇತ್ತು ಅನ್ನುವಂಥದ್ದನ್ನು ಬಿಜೆಪಿ ಮೇಲಿನ ಮೇಲೆ ಆರೋಪ ಮಾಡ್ತಾ ಇತ್ತು. ಭಾಳ ಮುಜುಗರ ತರಿಸ್ತಾ ಇದ್ದಾರೆ ಇವರು ಅಂತೇಳಿ ಬಿಜೆಪಿಯ ಕೆಲ ನಾಯಕರುಗಳೇ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ಭಾಳ ಆತ್ಮೀಯ ರೀತಿಯಾಗಿ ವರ್ತಿಸ್ತಾ ಇದ್ರು ಎಸ್.ಟಿ. ಸೋಮಶೇಖರ್ ಅವರು. ಸ್ವಪಕ್ಷದ ನಾಯಕರುಗಳನ್ನು ವಾಚಾಮಗೋಚರವಾಗಿ ಅವರು ಬೈತಾ ಇದ್ರು. ಆಮೇಲೆ ಕಾಂಗ್ರೆಸ್ ನಾಯಕರುಗಳನ್ನು ಅವರು ಭಾಳ ಹೊಗಳ್ತಾ ಇದ್ರು. ಪಕ್ಷಕ್ಕೆ ಇದು ಭಾಳ ಮುಜುಗರ ತರಿಸ್ತಾ ಇತ್ತು. ಇವ್ರದ್ದು ಏನು ಶಿಸ್ತಿನ ಪಕ್ಷ ಇವ್ರದ್ದು, ಏನು ಇವರು ಶಾಸಕರನ್ನು ಉಚ್ಚಾಟನೆ ಮಾಡೋಕ್ಕಾಗ್ತಾ ಇಲ್ಲ, ಈ ಮುಜುಗರ ಇನ್ನೆಷ್ಟು ದಿವಸ ಸಹಿಸ್ಕೊಳ್ಬೇಕು ಅಂತ ಜನ, ಅದರಲ್ಲೂ ಬಿಜೆಪಿ ವೋಟರ್ಸು, ಕಾರ್ಯಕರ್ತರು ಮಾತಾಡಂಗೆ ಆಗೋಗಿತ್ತು. ಈಗ ಬಿಜೆಪಿಯ ಕೇಂದ್ರೀಯ ಶಿಸ್ತು ಸಮಿತಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದೆ. ಸೊ ಪಕ್ಷ ವಿರೋಧಿ ಚಟುವಟಿಕೆ ಅಡಿ ಉಚ್ಚಾಟನೆ ಆಗಿದೆ. ಉಚ್ಚಾಟನೆ ಬಗ್ಗೆ ಬಿ.ವೈ. ವಿಜಯೇಂದ್ರ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು. ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿಯ ನಿರ್ಧಾರ ಇದು. ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ಅವರಿಗೂ ಗೊತ್ತಿದೆ. 6 ವರ್ಷಗಳ ಕಾಲ ಇಬ್ಬರನ್ನೂ ಕೂಡ ಉಚ್ಚಾಟನೆ ಮಾಡಲಾಗಿದೆ. ಶಿಸ್ತು ಕ್ರಮ ಆಗಬೇಕು ಅಂತ ನಮ್ಮ ಅಭಿಪ್ರಾಯ ನಾವು ತಿಳಿಸಿದ್ವಿ. ಕೇಂದ್ರ ಬಿಜೆಪಿಗೆ ನಾವು ಒತ್ತಾಯವನ್ನ ಮಾಡಿದ್ವಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದ್ರು, ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಬಿಜೆಪಿಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನು 6 ವರ್ಷಗಳ ಕಾಲ ಅಮಾನತನ್ನು ಮಾಡಿರ್ತಕ್ಕಂಥದ್ದು. ಎಸ್.ಟಿ. ಸೋಮಶೇಖರ್ ಅವರ ವಿಚಾರದಲ್ಲೂ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಎಸ್.ಟಿ. ಸೋಮಶೇಖರ್ ಇನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಇಬ್ಬರು ಬಿಜೆಪಿ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈ ಒಂದು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ.